ಲೋಕಸಭೆ ಸಮರಕ್ಕೆ ಕಾಂಗ್ರೆಸ್ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಸಿಇಸಿ ಮೀಟಿಂಗ್ ನಲ್ಲಿ ಬಹುತೇಕ ರಾಹುಲ್ ಗಾಂಧಿ ಸೇರಿ 40 ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಇವತ್ತು ಬಹುತೇಕ ಕಾಂಗ್ರೆಸ್ನವರು ಕೂಡ ಮೊದಲ ಲಿಸ್ಟ್ ಅನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಕರ್ನಾಟಕದಿಂದ ಯಾವೆಲ್ಲ ಕಾಂಗ್ರೆಸ್ನ ರಣಕಲಿಗಳು ಅಖಾಡಕ್ಕೆ ಇಳಿತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಯಾವ್ಯಾವ ಕ್ಷೇತ್ರದಿಂದ ಯಾವ್ಯಾವ ಅಭ್ಯರ್ಥಿ ಅಖಾಡಕ್ಕೆ ಇಳಿತಾರೆ, ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಪೈಪೋಟಿಯನ್ನ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಸಹಜವಾಗಿ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ನಾನಾ ರೀತಿಯ ವಿಚಾರಗಳಿಗೆ ಕಾಂಗ್ರೆಸ್ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಕಲಿಗಳ ಎಕ್ಸ್ಕ್ಲೂಸಿವ್ ಪಟ್ಟಿ, ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿದೆ ಅಂದರೆ ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. ಯಾವ ಕ್ಷೇತ್ರದಿಂದ ಒಬ್ಬರು ಅಭ್ಯರ್ಥಿಯ ಹೆಸರು ಕೇಳಿ ಬರ್ತಾ ಇದೆ ಅಂಥ ಕ್ಷೇತ್ರಗಳನ್ನು ಈಗಾಗಲೇ ಫೈನಲ್ ಮಾಡಿ ಆಗಿದೆ. ಕೆಲವು ಕ್ಷೇತ್ರಗಳಲ್ಲಿ 2 ರಿಂದ 3 ಆಯ್ಕೆಗಳಿರುತ್ತೆ ಅಥವಾ ಹೆಚ್ಚಿನ ಆಕಾಂಕ್ಷಿಗಳ ಹೆಸರು ಕೇಳಿ ಬರ್ತಾ ಇರುತ್ತೆ. ಅಂಥ ಕ್ಷೇತ್ರಗಳನ್ನು ಇನ್ನೂ ಕೂಡ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ಸೊ ಆ ರೀತಿ ಅಳೆದು ತೂಗಿ ಫಿಲ್ಟರ್ ಮಾಡಿ 40 ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಿದ್ದಾರೆ ಅನ್ನೋಂತಹ ವಿಚಾರ ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿಯವರ ಕ್ಷೇತ್ರ ಸೇರಿ ಒಟ್ಟು 40 ಅಭ್ಯರ್ಥಿಗಳು, ಅದರಲ್ಲಿ ಕರ್ನಾಟಕದ ವಿವಿಧ ಕ್ಷೇತ್ರಗಳಿಗೆ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ಆಗಿದೆ ಅನ್ನೋಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಯಾರೆಲ್ಲ ಅಭ್ಯರ್ಥಿಗಳಾಗಿದ್ದಾರೆ, ಲಿಸ್ಟಲ್ಲಿ ಯಾರ್ಯಾರ ಹೆಸರಿದೆ, ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಪಟ್ಟಿಯಲ್ಲಿ ಯಾರ ಹೆಸರಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲದಾಗಿ ಬೆಂಗಳೂರು ಗ್ರಾಮಾಂತರದಿಂದ ಡಿ.ಕೆ. ಸುರೇಶ್, ಮಂಡ್ಯದಿಂದ ಸ್ಟಾರ್ ಚಂದ್ರು, ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ, ಕೋಲಾರದಿಂದ KH ಮುನಿಯಪ್ಪ, ಸುನೀಲ್ ಬೋಸ್ ಚಾಮರಾಜನಗರ, ಹಾಸನದಿಂದ ಶ್ರೇಯಸ್ ಪಟೇಲ್, ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್, ಚಿತ್ರದುರ್ಗದಿಂದ BN ಚಂದ್ರಪ್ಪ, ಬೀದರ್ನಿಂದ ರಾಜಶೇಖರ್ ಪಾಟೀಲ್, ಹಾಗೆಯೇ ಬಾಗಲಕೋಟೆಯಿಂದ ಆನಂದ್ ನ್ಯಾಮಗೌಡ, ದಕ್ಷಿಣ ಕನ್ನಡದಿಂದ ವಿನಯ್ ಕುಮಾರ್ ಸೊರಕೆ, ಕಲಬುರಗಿಯಿಂದ ರಾಧಾಕೃಷ್ಣ, ಕೊಪ್ಪಳದಿಂದ ಅಮರೇಗೌಡ ಬಯ್ಯಾಪುರ, ಧಾರವಾಡದಿಂದ ರಜತ್ ಉಳ್ಳಾಗಡ್ಡಿಮಠ. ಇದರಲ್ಲಿ ಬಹುತೇಕರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪರಾಭವಗೊಂಡಂಥವರು, ಮಾಜಿ ಸಚಿವರು, ಮಾಜಿ ಶಾಸಕರಿದ್ದಾರೆ. ಇವರಿಗೆ ಲೋಕಸಭೆ ಅಖಾಡಕ್ಕೆ ಇಳಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಈಗ ಕಾಂಗ್ರೆಸ್ ಹೈಕಮಾಂಡ್ನಿಂದ ಆಗ್ತಾ ಇದೆ. ಬಹುತೇಕ ಇವತ್ತು ಸಂಜೆ ಅಷ್ಟೊತ್ತಿಗೆ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ. ಸಂಭಾವ್ಯರು ಈಗ ನಾವು ತೋರಿಸ್ತಾ ಇದ್ದಂತಹ ಹೆಸರುಗಳು ಫೈನಲ್ ಆಗುತ್ತಾ ಅನ್ನೋದನ್ನು ಸದ್ಯಕ್ಕೆ ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಬಸವರಾಜ್ಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, 2 ಸವಾಲುಗಳು ಸದ್ಯಕ್ಕೆ ಕಾಂಗ್ರೆಸ್ಗೆ. ಒಂದು, ವಿರೋಧ ಪಕ್ಷ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರೋದು ಮತ್ತೊಂದು. ಸೊ ಇವರಿಗೆ ಪ್ರಬಲವಾದ ಪೈಪೋಟಿಯನ್ನು ಕೊಡೋದಕ್ಕೆ, ಗೆಲುವನ್ನು ಸಾಧಿಸೋದಕ್ಕೆ ನಾನಾ ರೀತಿಯ ರಣತಂತ್ರಗಳನ್ನು ಕಾಂಗ್ರೆಸ್ ರೂಪಿಸ್ತಾ ಇದೆ. ಈಗ ಅಭ್ಯರ್ಥಿಗಳ ಆಯ್ಕೆಗೆ ಮಾನದಂಡ ಏನು? ಇವತ್ತು ಅನ್ಕೊಂಡಂತೆ ಫಸ್ಟ್ ಲಿಸ್ಟ್ ರಿಲೀಸ್ ಆಗಬಹುದಾ, ಹೇಗೆ? ಶ್ರೀಪಾದ್, ನಿನ್ನೆ ಅಷ್ಟೇ ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿ ಸಭೆ ದೆಹಲಿಯಲ್ಲಿ ನಡೆದಿದೆ. ಅದರಲ್ಲಿ ಬಹುತೇಕವಾಗಿ ಒಂದು ಹೆಸರು ಇರತಕ್ಕಂಥ ಕ್ಷೇತ್ರಗಳು ಮತ್ತು ಪ್ರಬಲ ಅಭ್ಯರ್ಥಿಗಳ ಮೊದಲ ಲಿಸ್ಟನ್ನು ಬಿಡುಗಡೆ ಮಾಡೋಕ್ಕೆ ಈಗ ಕಾಂಗ್ರೆಸ್ ತಯಾರಿ ನಡೆಸ್ತಾ ಇದೆ. ಅದರಿಂದ ರಾಜ್ಯದಿಂದ 10 ರಿಂದ 15 ಜನರ ಒಳಗಡೆ ಮೊದಲ ಲಿಸ್ಟ್ನಲ್ಲಿ ಕರ್ನಾಟಕದ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಥಾನ ಪಡೆದುಕೊಳ್ಬಹುದು ಅಂತ. ಅಂದರೆ ಒಂದೊಂದು ಅಭ್ಯರ್ಥಿಗಳು ಇರ್ತಕ್ಕಂಥದ್ದು ಮತ್ತು ಸ್ಟ್ರಾಂಗ್ ಇರ್ತಕ್ಕಂಥದ್ದು. ಕಳೆದ ಬಾರಿ ಕಡಿಮೆ ಅಂತರದಲ್ಲಿ ಸೋತಂತಹ ಅಭ್ಯರ್ಥಿಗಳು ಈ ಬಾರಿ ನಿಲ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಆ ಒಂದು ಮಾನದಂಡ ಇವರು ಸ್ಟ್ರಾಂಗ್ ಆಗಿದ್ದಾರೆ. ಅವ್ರನ್ನ ಹೊರತಾಗಿ ಯಾರು ಕೂಡ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಬೇರೆ ಕಾರ್ಯಕರ್ತರಾಗಲಿ ಬೇರೆ ನಾಯಕರಾಗಲಿ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ಲಿಸ್ಟನ್ನು ಈಗಾಗಲೇ ರೆಡಿ ಮಾಡಿದೆ. ಇನ್ನು 2ನೇ ಹಂತದ್ದು ಭಾರಿ ಸವಾಲು ಕಾಂಗ್ರೆಸ್ ಪಕ್ಷಕ್ಕಿದೆ. ಯಾಕಂದರೆ ಅಂತಹ ಪ್ರಬಲ ಅಭ್ಯರ್ಥಿಗಳು ಕಾಂಗ್ರೆಸ್ಗೆ ಇಲ್ಲ ಮತ್ತು BJP JDSನ ಕ್ರ್ಯಾಕ್ ಮಾಡ್ತಕ್ಕಂತಹ ಅಭ್ಯರ್ಥಿಗಳ ಕೊರತೆ ಕೂಡ ಕಾಂಗ್ರೆಸ್ಗಿದೆ. ಅದಕ್ಕೆ ಇನ್ನಷ್ಟು ಹುಡುಕಾಟಗಳು ನಡೀತಾ ಇದ್ದಾವೆ. ಆ ಹುಡುಕಾಟ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು. ಇನ್ನೊಂದು ವಾರ 15 ದಿನ ತೆಗೆದುಕೊಂಡು 2ನೇ ಪಟ್ಟಿಯನ್ನು ರೆಡಿ ಮಾಡ್ಬೋದು. ಸದ್ಯದ ಮಟ್ಟಿಗೆ 1ನೇ ಪಟ್ಟಿಯಲ್ಲಿ ಇರ್ತಕ್ಕಂಥ ಪ್ರಬಲ ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡೋಕ್ಕೆ ಈಗ ಕಾಂಗ್ರೆಸ್ಗೆ ಅವಕಾಶ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ 10 ರಿಂದ 15 ಕ್ಷೇತ್ರಗಳ ಒಂದು ಚರ್ಚೆ ಆಗಿದೆ. ಅದರಲ್ಲಿ 15ರ ಒಳಗಡೆ ಎಷ್ಟು ಸ್ಥಾನಗಳು ಪಡೆದುಕೊಳ್ತಾರೆ ಮೊದಲ ಪಟ್ಟಿಯಲ್ಲಿ ಅನ್ನೋದು ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ BJP ಈಗಾಗಲೇ ಮೊದಲ ಪಟ್ಟಿಗೆ ತಯಾರಿ ಮಾಡಿಕೊಂಡಿದೆ. ಕಾಂಗ್ರೆಸ್ ಕೂಡ 2ನೇ ಪಟ್ಟಿಗೆ ಈಗ ಸಿದ್ಧತೆ ನಡೆಸ್ತಾ ಇದೆ. ಮುಂದಿನ ವಾರ ಈ ಮೊದಲ ಪಟ್ಟಿ AICCಯಿಂದ ಬಿಡುಗಡೆ ಆಗುತ್ತೆ. ಆ ಪಟ್ಟಿಯಲ್ಲಿ ಕರ್ನಾಟಕದಿಂದ ಕೂಡ ಒಂದಷ್ಟು ಪ್ರಬಲ ಅಭ್ಯರ್ಥಿಗಳು ಸ್ಥಾನ ಪಡೆಯುವಂತಹ ಸಾಧ್ಯತೆ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.